ಜ್ಞಾನದ ಸಂಬಂಧವನ್ನು ನಾವು ನೋಡ್ತಾ ಇದ್ದೀವಿ. ಎರಡೂ ಅತ್ಯಂತ ನಿಕಟ, ಅಷ್ಟೇ ಪರಸ್ಪರ ಪೂರಕ. ಒಂದು ಬೀಜಕ್ಕೆ ಮಣ್ಣ ನೀರ ಇದ್ದ ಹಾಗೆ. ಬರೇ ಮಣ್ಣು ಹಾಕಿದ್ರೂ ಬೀಜ ಅಂಕುರಿಸೋದಿಲ್ಲ, ಬರೇ ನೀರು ಹಾಕಿದ್ರೂ ಬೀಜ ಬೆಳೆದ ವೃಕ್ಷ ಆಗೋದಿಲ್ಲ. ನೆಲದ ಸಂಪರ್ಕ ಇರಬೇಕು, ಅದರಲ್ಲಿ ನೀರಿನ ಅಂಶ ಇರಬೇಕು, ಆವಾಗ ಒಂದು ಬೀಜ ವೃಕ್ಷವಾಗ್ತದೆ. ಆಗ ಭಕ್ತಿ ಮತ್ತು ಜ್ಞಾನ ಇವೆರಡೂ ಹೊಂದಿ 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 ಸಾಗಬೇಕು ಅನ್ನೋ ಮಾತನ್ನ ನೋಡಿದೆ. ಈಗ ಹೇಳ್ತಾರೆ, ಸ್ವಯಂ ಫಲರೂಪತಾ ಇತಿ ಬ್ರಹ್ಮಕುಮಾರಾಃ. ಬಲ್ಲವರು ಹೇಳ್ತಾರೆ, ಬ್ರಹ್ಮಕುಮಾರರು ಅಂದ್ರೆ ಸ್ವಚ್ಛ ತಿಳಿಯಾದ ಬದುಕನ್ನು ಸಾಗಿಸಿದವರು. ಮನಸ್ಸಿನಲ್ಲಿ ಕಾಮ ಇಲ್ಲ, ಬುದ್ಧಿಯಲ್ಲಿ ಅಸತ್ಯತಾ ಇಲ್ಲ, ಕಾರ್ಯಗಳಲ್ಲಿ ಆಸೆಗಳಿಲ್ಲ. ಇಂಥ ವ್ಯಕ್ತಿಗಳಿಗೆ ಬ್ರಹ್ಮಕುಮಾರರು ಅಂತ ಶಬ್ದ. ಅವರು ಕುಮಾರರು ಅಂದ್ರೆ ಕುಮಾರ ಅವಸ್ಥೆಯೊಳಗೆ ಇದ್ದಾಗ ಹೇಗಿರ್ತಾರೋ ಹಾಗೆ ಇರೋರು. ಸಣ್ಣ ಮಕ್ಕಳು, ಅವ್ರಿಗೆ ಯಾವ ಕಾಮಿಲ್ಲ, ಆಶೆ ಇಲ್ಲ, ಅಸತ್ಯ ಇಲ್ಲ, ಏನೂ ಇಲ್ಲ, ಸ್ವಚ್ಛ. ಹಾಗ ಯಾರು ತಮ್ಮ ಜೀವನದಲ್ಲಿ ಇರ್ತಾರೋ ಅಂಥವರಿಗೆ ಬ್ರಹ್ಮಕುಮಾರರು ಅಂತ ಕರೆದಾರೆ. ಯಾರೇ ಇರಬಹುದು. ಅವರು ಎಂಥವರು? ಸನತ್ ಕುಮಾರ, ಸಾನಂದ, ಇಂಥವ್ರು ಒಂದು 4 ಮಂದಿ 5 ಮಂದಿ ಹೆಸರು ಹೇಳ್ತಾರೆ. ಅಂಥವ್ರು ಬಹಳ ಸ್ವಚ್ಛ ಇದ್ದವರು. ಧರ್ಮ ಅಂದ್ರೆ ಏನಲ್ಲ, ಸ್ವಚ್ಛ. ಹಾಗ ಇರೋರು 3 ಲಕ್ಷಣಗಳವರು ನೆನಪಿನಲ್ಲಿ ಉಳಿಬಹುದು. ಒಂದು, ಬುದ್ಧಿಯೊಳಗ ಅಸತ್ಯತಾ ಇಲ್ಲ. ಆ ಬಳಿಕ 2ನೇದ್ದು, ಮನಸ್ಸಿನಲ್ಲಿ ಕಾಮ ಇಲ್ಲ. 3ನೇದ್ದು, ಕಾರ್ಯಗಳಲ್ಲಿ ಆಸೆಗಳಿಲ್ಲ. ಕೆಲಸ ಮಾಡ್ತಾರೆ, ಆದ್ರೆ ಆಸೆ ಇಲ್ಲ. ಮನಸ್ಸನ್ನು ಬಳಸ್ತಾರೆ, ಅದರ ಕಾಮಿಲ್ಲ. ಬುದ್ಧಿಯನ್ನ ಬಳಸ್ತಾರೆ, ಅಸತ್ಯ ಇಲ್ಲ. ಸತ್ಯದಿಂದ ತುಂಬಿದ ಬುದ್ಧಿ, ನಿರ್ಮಲ ಪ್ರೇಮದಿಂದ ತುಂಬಿದ ಮನಸ್ಸು, ಆಸೆ ಇಲ್ಲದೆ ಫಲಾಸೆ ಇಲ್ಲದೆ ನಡೆಯುವಂತಹ ಕರ್ಮದ ದೇಹ, ಇವು ಲಕ್ಷಣಗಳು. ಇಂಥವ್ರನ್ನ ನೋಡಿದರೆ ಇಂಥವ್ರು ಹೇಳ್ತಾರೆ, ಇವರ ಅನುಭವಿಗಳು. ಅವ್ರೇನು ಹೇಳ್ತಾರೆ ಅಂದ್ರೆ, ಸ್ವಯಂ ಇದೇನದ ಅಲ್ಲ, ಫಲರೂಪತ್ವಾತ್. ಭಕ್ತಿ ಹೇಗದ ಅಂದ್ರೆ ಅದರದು ಅದೇ. ಅದರ ಕೂಡ ಇನ್ನೇನು ಹೋಲಿಸೋದು ಬಿಡೋದು ಅದು ಅದೇ. ಯಾಕೆ ಅಂದ್ರೆ ಭಕ್ತಿ ಮತ್ತು ಭಕ್ತಿಯ ಫಲ ಬೇರೆ ಬೇರೆ ಅಲ್ಲ. ಇದು ಅದರ ವೈಶಿಷ್ಟ್ಯ. ಎಲ್ಲ ಕಡೆ ನಾವು ನೋಡಿದರೆ ಸಾಧನ ಬೇರೆ ಇರ್ತದೆ, ಸಿದ್ಧಿ ಬೇರೆ ಇರ್ತದೆ. ಸಾಧನ ಒಂದು ರೀತಿ ಆದ್ರೆ ಸಿದ್ಧಿ ಒಂದು ರೀತಿ. ಈಗ ಸಾಲಿ ಕಲ್ಕೂತು ಹಾದೇವಿ ಅಂದ್ರೆ 1 ಡಿಗ್ರಿ ಸಿಗ್ತದೆ. 1 ಡಿಗ್ರಿ ಸಿಕ್ತು ಅಂದ್ರೆ ಒಂದು ಕೆಲಸ ಸಿಗ್ತದೆ. ಆ ಕೆಲಸದಲ್ಲ, ಅದು ಸಿದ್ಧಿ.
ಅದು ಆದಾಯವನ್ನು ಅದು ಮಾಡ್ತದೆ, ಕೊಡ್ತದೆ. ಇದೇನು ಕಲಿಯೋದದ ಅಲ್ಲ, ಇದು ಸಾಧನ. ಸಾಧನ ಬೇರೆ, ಸಿದ್ಧಿ ಬೇರೆ. ಭಕ್ತಿಯೊಳಗೆ ಹಾಗಿಲ್ಲ. ಸಾಧನನೂ ಅದೇ, ಸಿದ್ಧಿನೂ ಅದೇ. ಆರಂಭ ಆಗೋದು ಶ್ರದ್ಧೆಯಿಂದ ಮತ್ತು ಕೊನೆಗೊಳ್ಳೋದು ಪರಮ ಆನಂದದಿಂದ. ಇದು ಭಕ್ತಿಯ ವಿಸ್ತಾರ, ಪ್ರೇಮದ ವಿಸ್ತಾರ. ಇದು ಶ್ರದ್ಧೆಯಿಂದ ಶುರು. ಶ್ರದ್ಧೆ ಅಂದರೆ ತಿಳಿಯಾದ ಮನಸ್ಸು, ಸಹಜ ವಸ್ತುಗಳನ್ನು ಗ್ರಹಿಸುವಂಥ ಮನಸ್ಸಿಗೆ, ಮನಸ್ಸಿನ ಒಂದು ರೂಪಕ್ಕೆ ಶ್ರದ್ಧಾ ಅಂತ ಕರೀತಾರೆ. ತದ್ಧಾರಿಕಾ ಮತಿ ಶ್ರದಿತಿ ಸತ್ಯಂ, ತದ್ಧಾರಿಕಾ ಮತಿ ಶ್ರದ್ಧಾ ಅಂದ್ರೆ ಹೇಗದ ಹಾಗೆ. ಈಗ ಹೂ ನೋಡಿದ್ರೆ ಬೇಕಂತಿಲ್ಲ, ಬೇಡಂತಿಲ್ಲ. ಸಹಜ ಭಾವದಿಂದ ನೋಡಿದರೆ ಹೂವಿನ ಯಥಾರ್ಥ ದರ್ಶನ ಉಂಟಾಗ್ತದೆ. ಇದು ಶ್ರದ್ಧಾ. ಹೇಗದ ಹಾಗೆ ಸ್ವೀಕಾರ ಮಾಡೋದು. ನನ್ನ ಹೂವ, ಅವರ ಹೂವ, ಭೇದ ಇಲ್ಲ. ದೊಡ್ಡ ಹೂವ, ಸಣ್ಣ ಹೂವ ಅಂತಿಲ್ಲ. ಬೆಲೆ ಬಾಳುವಂಥದ್ದು, ಬೆಲೆ ಇಲ್ಲದ್ದು ಅಂತ ಇಲ್ಲ. ಸಹಜ ನೋಡಿದಾಗ ಒಂದು ಬಗೆಯ ಸಂತೋಷವಿದೆ. ನೋಡುವಾಗಿನ ದೃಷ್ಟಿಯೊಳಗೆ ಎಷ್ಟು ಪವಿತ್ರ ಭಾವದ, ಅದು ಶ್ರದ್ಧೆ. ಆ ಬಳಿಕ ಶ್ರದ್ಧೆಯ ಫಲ ಏನು? ಆನಂದ. ಶ್ರದ್ಧೆ ಮತ್ತು ಆನಂದ ಇವೆರಡೂ ಒಂದೇ ಪ್ರೇಮದ ಎರಡು ಹಂತಗಳು. ಒಂದು ಪ್ರಥಮ ಹಂತ, ಆದಿ. ಇದು ಆದಿ. ಎರಡನೇದ್ದು ಕೊನೆಯ ಹಂತ. ಶ್ರದ್ಧೆಯಿಂದ ಶುರುವಾಗ್ತದೆ, ಎಲ್ಲಿ ಮುಗಿತದ? ಆನಂದದಲ್ಲಿ ಕೊನೆಗೊಳ್ಳುತ್ತದೆ. ಇದಕ್ಕೆ ಪ್ರೇಮ ಅಂತ ಕರಿಬೇಕು. ಸ್ವಯಂ ಫಲರೂಪತ. ಅದಕ್ಕೆ ಭಕ್ತಿಯಿಂದ ಏನರೇ ಪಡಿತೇವಿ ಅಂತಲ್ಲ, ಭಕ್ತಿನೇ ಅದು ಶುದ್ಧ ಆಗಿ ಕೊನೆಗೊಮ್ಮೆ ದೇವರೂಪ ತಾಳ್ತದೆ. ಅದು ಆನಂದಂ ಬ್ರಹ್ಮರೂಪ ತಾಳ್ತದೆ. ಆದ್ದರಿಂದ ಅದಕ್ಕೆ ಯಾವುದರ ಅವಶ್ಯಕತೆ ಅದ ಅಂದ. ಅದಕ್ಕೆ ಯಾವುದರ ಅವಶ್ಯಕತೆ ಅದ? ಹಾಗೆ ಅದನ್ನು ವರ್ಣಿಸ್ತಾ ಇದ್ದಾನೆ. ಯಾರು? ಬ್ರಹ್ಮಕುಮಾರ, ಒಬ್ಬ ಅನುಭಾವಿ. ಎಷ್ಟು ಸರಳ ಸುಂದರವಾದಂತಹ ಪ್ರೇಮ ಪ್ರವಾಹ. ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ, ಅವರು ಒಂದು ಸುಂದರ ಮಾತು ಹೇಳ್ತಾರೆ. ವಿ ಮೇ ಲಿವ್ ವಿದೌಟ್ ಬುಕ್ಸ್. ವಾಟ್ ಈಸ್ ದ ನಾಲೆಡ್ಜ್ ಬಟ್ ಗ್ರೀವಿಂಗ್ ಅಂಡ್ ಗ್ರಿಲ್ಲಿಂಗ್? We may live without a hope. What is hope but deceiving? We may live without a passion. What is passion but pining? Is there a man who can live without a dining? ಏನು ಸುಂದರ ಮಾತು ಹೇಳಿ. ಪುಸ್ತಕಗಳಿಲ್ಲದೆ ಮನುಷ್ಯ ಬದುಕಕ್ಕೆ ಆಗುವುದಲ್ಲೇನು ಅಂದ. ಪುಸ್ತಕಗಳಿಲ್ಲದೆ ಬದುಕಬಹುದು, ಸ್ವಲ್ಪ ಜ್ಞಾನ ಕಡಿಮೆ ಇರಬಹುದು ಅಷ್ಟೇ. ಜ್ಞಾನ ಅಂದರೆ ಏನು? ತಲೆಗೆ ತಾಪ ಕೊಡೋದು. ಅವನ ಭಾಷೆ ಎಷ್ಟು ಚಂದ. ಜ್ಞಾನ ಅಂದ್ರೇನು? ತಲೆಗೆ ತಾಪ ಕೊಡೋದು. ಅದನ್ನು ಹಾಕ್ಕೊಳ್ಳೋದು, ತುಂಬಿಕೊಳ್ಳೋದು. ವರ್ಷ ತುಂಬ 12 ವರ್ಷ 20 ವರ್ಷ ತುಂಬ್ಕೋತೆ ಹೋಗೋದು. ಅದು ಮೆದಳಂತದ. ಸಾಕು, ಯಾಕೆ ಇಷ್ಟೆಲ್ಲ? ನಾ ತಣ್ಣಗಿರ್ಬೇಕಂತೇನೆ ಇವ ತುಂಬ್ಕೋತ ಹೋಗ್ತಾನೆ. ಕೊನೆಗೆ ಅದೇನು ಮಾಡ್ತದ? ಇವ ಏನೇನು ತುಂಬಿರ್ತಾನ ಎಲ್ಲ ಮುಂದೆ 60ರ ನಂತರ ಚಲ್ಕೋತ ಹೋಗ್ತಾನೆ. ಕೊನೆಗೆ ಒಮ್ಮೆ ಹೆಂಗಾಗ್ತದ ಅಂದ್ರೆ ಏನು ಉಳಿಯೋದೇ ಇಲ್ಲ ಅವಳು. ಇದ ದೇಶದೊಳಗೆ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಇದ್ರು, ಬಹಳ ದೊಡ್ಡವರು, ಹೆಸರು ಬೇಡ. ಅವರು ಮದ್ರಾಸ್ದಾಗ ಕೊನೆಯ ಆಯುಷ್ಯವನ್ನ ಕಳೆದ್ರು.
ಪ್ರಚಂಡ ಭಾಷಣಕಾರರು. ಇಡೀ ಭಾರತ ದೇಶ ಅವರನ್ನು ಗೌರವಿಸ್ತು ಅಂಥವರು. ಆದರೆ ಏನು ಮಾಡೋದು, ಕೊನೆ 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 ಕ್ಷಣಗಳಲ್ಲಿ ವೆರ್ ಈಸ್ ಮೈ ಹೌಸ್ ಅನ್ನೋರು, ನನ್ನ ಮನೆ ಎಲ್ಲದ ಅನ್ನೋರು. ಯಾವ ಪರಿಸ್ಥಿತಿಗಳು, ಅದು ಮುಪ್ಪು ಅಷ್ಟೆ. ಎಲ್ಲ ಮರೆತು ಹೋಗಿಬಿಡಿ. ಅದಕ್ಕೆ ಆತ ಹೇಳ್ತಾನೆ, ಏನದು ಜ್ಞಾನ ಅಂದ್ರೆ ಏನು? ವಾಟ್ ಈಸ್ ನಾಲೆಡ್ಜ್ ಬಟ್ ಗ್ರೀವಿಂಗ್ ಅಂಡ್ ಗ್ರಿಲಿಂಗ್. ಎಷ್ಟು ಚಂದ ಶಬ್ದ ಬಳಸ. ಏನದು? ತಾಪ ಕೊಡೋದು ಅಷ್ಟೇ, ಮತ್ತೇನು ಮಾಡೋದು? ಈ ಪುಸ್ತಕ ಓದು, ಆ ಪುಸ್ತಕ ಓದು. ಪುಸ್ತಕಕ್ಕೇನು ಕೊನೆಯದಾವ ಹೇಳಿ? ಇಲ್ಲಿಗೆ ಮುಗೀತು ಅಂತ ಎಲ್ಲಿದೆ? ನಾವು ಹಿಂಗೆ ಒಂದು ಓದೋದ್ರಾಗ 10 ಬರೆದಿರ್ತಾರ. ಅವ್ರು ತಲೆಯಾಗ ಬೇಡತ್ತ ಅವ್ರ ಪುಸ್ತಕದಾಗ ಹಾಕ್ತಾರೆ. ಆ ಬೇಡತ್ತ ಹಾಕಿದ ಪುಸ್ತಕದಾಗೆ ನಮ್ಮ ತಲೆ ಹಾಕೋತೇವೆ. ಅದು ಮೆದಳಂತದ, ಹಾಕಬೇಡ. ಹೆಂಗಾಗ್ತದೆ? ಈಗೆಲ್ಲ ನಮ್ಮ ಡಬ್ಬಿಗಳಿಲ್ಲೇನು ತುಂಬ್ಯಾವ, ಚೆಲ್ತಾವ ಹೊರಗೆ. ಹಂಗ ಎಲ್ಲೇನು ಎಲ್ಲಿ ತೆಗದಾರೇನು ಡಬ್ಬಿ? ಹಂಗದ ಊರು ತುಂಬ ನೋಡಿ ಬರ್ರಿ. ಹೊರಗೂ ಅಟ್ಟ ಅದಾವ, ಒಳಗೂ ಅಷ್ಟ ಕಸ. ಹಂಗ ನಾವು ಬೇಕಾದದ್ದು ತುಂಬಿಕೊಂಡೇವಿ, ಬೇಡಾದದ್ದು ತುಂಬಿಕೊಂಡೇವಿ. ವಿ ಮೇ ಲಿವ್ ವಿದೌಟ್ ನಾಲೆಡ್ಜ್. ವಾಟ್ ಈಸ್ ದ ನಾಲೆಡ್ಜ್ ಬಟ್ ಗ್ರಿಲಿಂಗ್ ಅಂಡ್ ಗ್ರೀವಿಂಗ್. ಆ ಬಳಿಕ ಎರಡನೇದೊಂದು ಸುಂದರ ಮಾತು ಹೇಳಿದ, ವಿ ಮೇ ಲಿವ್ ವಿದೌಟ್ ಹೋಪ್. ವಾಟ್ ಈಸ್ ಹೋಪ್? ವಾಟ್ ಈಸ್ ಹೋಪ್ ಬಟ್ ಡ್ರೀಮಿಂಗ್, ಡಿಸೀವಿಂಗ್. ಡ್ರೀಮಿಂಗ್ ಅಂಡ್ ಡಿಸೀವಿಂಗ್. ಏನ ಕನಸ ಇದು ನಾವಂತೇವಲ್ಲ, ಇರಬೇಕು ಒಂದಿಷ್ಟು. ಮುಂದೆ ನಾವು ಏನಾಗ್ತೇವೆ ಅನ್ನೋದು ಇರಬೇಕು ಅಂತ. ಮುಂದೆ ಏನಾಗ್ತೇವೆ ಇರಬೇಕು ಅನ್ನೋದರ ಅವಶ್ಯಕತೆ ಏನದ ಅಂತ ಆ ಮನುಷ್ಯ ಕೇಳ್ತಾನೆ. ಮುಂದಿನ ಕನಸು ಅವೇನದಾವಲ್ಲ, ಆಸಕ್ತಿಗಳು, ಅವೆಲ್ಲ ಸುಮ್ಮನೆ ನಿಮ್ಮ ಕನಸುಗಳು. ಒಬ್ಬನಿಗೆ ಕನಸು ಬಿತ್ತು ಗುಡ್ಡ ಏರಬೇಕು ಅಂತ ಅಷ್ಟೇ. ಅವ ಒಬ್ಬನೇ, ಯಾರ್ಯಾರಿಗೆ ಕನಸು ಬಿದ್ದಿರಲಿಲ್ಲ ಅವ ಒಬ್ಬಗ ಬಿದ್ದಿತ್ತು. ಏರ್ದ ಜಗತ್ನಾಗ ಮೊದಲನೇದಾಗಿ ಮ್ಯಾಲ ನಿಂತ. ಅವ ಅಂದ, ನನ್ನ ಜೀವನದ ಕನಸು ಮುಗೀತು. ತೆಳಗಿಳಿದ, ಅವನದೊಂದು ಕನಸ ಗುಡ್ಡ ಏರೋದು ಅಷ್ಟೇ. ಗುಡ್ಡ ಏರೋದು ಅಂತ ಏನು ಮಹತ್ತಮ ಕನಸುಗಾರ್ಗೆರೆ ಬೀಳುತ್ತವೇನು? ಸುಮ್ಮನೆ ನೀವು ನೋಡಬೇಕಾದ್ರೆ ಕನಸು ಎಂಥವು ಬೀಳ್ತಾವ? ದೊಡ್ಡ ಮನಿ ಕಟ್ಟದಂಗೆ ಇಲ್ಲ, ಮನಿ ದೊಡ್ಡದು ಕಟ್ಟದಂಗೆ, ಸ್ವಲ್ಪ ಪಗಾರ ತಗೊಂಡು ಬಹಳ ಕೆಲಸ ಮಾಡುವಂತ ಸೇವಕರಿದ್ದಂಗೆ. ಎಷ್ಟು ಚಂದದ. ಪಗಾರ ಕಡಿಮೆ ತಗೋಬೇಕು, ಆದ್ರೆ ಸೇವಾ ಭಾರಿ ಮಾಡ್ತಿರ್ಬೇಕು. ಹಂಗ ಕನಸುಗಳು. ಹೊರಗೆ ಹೊರಟ್ರೆ ಭೂಮಿ ಎಲ್ಲ ನಮ್ಮದೇ ಇದ್ದಂಗೆ ಕನಸ. ಆ ಬಳಿಕ ಒಂದು ದಿವಸ ಇಲೆಕ್ಷನ್ ಇರಲಾರದೆ ಪ್ರೈಮ್ ಮಿನಿಸ್ಟರ್ ಆದಂಗೆ ಎಷ್ಟು ಮಜಾ ಇರ್ತದೆ. ಏನು ಕನಸುಗಳು. ವಿ ಮೇ ಲಿವ್ ವಿದೌಟ್ ಹೋಪ್. ವಾಟ್ ಈಸ್ ಹೋಪ್ ಬಟ್ ಡ್ರೀಮಿಂಗ್ ಅಂಡ್ ಡಿಸೀವಿಂಗ್. ನಮ್ಮನ್ನು ನಾವೇ ಮೋಸ ಮಾಡ್ಕೋತಾ ಇದ್ದೇವೆ. ಏನದು ಎಲ್ಲ ಇದು ಅಂತ ಹೇಳ್ದ. ನಮ್ಮವರಲ್ಲ, ಪರದೇಶದವ್ರು. ಆ ಬಳಿಕ ಮೂರನೇ ಮಾತೊಂದು ಹೇಳ್ದ, ವಿ ಮೇ ಲಿವ್ ವಿದೌಟ್ ಪ್ಯಾಷನ್. ವಾಟ್ ಈಸ್ ಪ್ಯಾಷನ್ ಬಟ್ ಪೈನಿಂಗ್. ಏನದು? ನಾವು ಒಂದು ವಸ್ತುಗಳನ್ನು ಹಚ್ಚಿಕೋಬೇಕು ಅಂತ ಹೋಗ್ತೇವೆ. ಅದಕ್ಕೆ ಪ್ಯಾಷನ್ ಅಂತಾರೆ. ಹಚ್ಕೊಳ್ಳೋದು, ಬಹಳ ಹಚ್ಚಿಕೊಳ್ಳೋದು. ಮನಿ ಹಚ್ಚಿಕೊಳ್ಳೋದು, ಹೊಲ ಹಚ್ಚಿಕೊಳ್ಳೋದು, ಎಲ್ಲ ಹಚ್ಚಿಕೊಳ್ಳೋದು. ಎಷ್ಟತ್ತು ಹಚ್ಚಿಕೊಳ್ಳೋದು? ಅವ ಅಂತಾನೆ, ಇದಿರ್ಲಾರ್ದೆ ಇರಕ್ಕಾಗೋದಿಲ್ಲೇನು? ಹಚ್ಚಿಕೊಳ್ಳೋದು ಇರದೆ ಇರಕ್ಕಾಗೋದಿಲ್ಲೇನು? ಮತ್ತೆ ಹಚ್ಚಿಕೊಳ್ತಾರೆ ಅಂದ್ರೆ ಏನು? ಸುಮ್ಮನೆ ಚಿಂತೆ ಮಾಡೋದು. ಮತ್ತೇನದ ಅದ್ರಾಗ? ಇದ ಚಿಂತೆ ಮಾಡೋದು. ಹೂ ಹಚ್ಚಿಕೊಂಡು ಬಳಕ ಬಾರ್ತದಲ್ಲ ಅಂತ ಚಿಂತೆ ಮಾಡೋದು. ಮನೆಯವ್ರನ್ನ ಹಚ್ಕೊಂಡು ಬಳಕ ಎಲ್ಲರ ನಮಗೆ ನಮ್ಮ ಮಾತು ಕೇಳುವುದಿಲ್ಲಲ್ಲ ಅಂತ ಚಿಂತೆ ಮಾಡೋದು ಅಷ್ಟೇ. ಹಚ್ಚಿಕೊಳ್ಳೋದು, ಬಹಳ ಹಚ್ಚಿಕೊಳ್ಳೋದು, ಇದರ ಅರ್ಥ ಏನು? ಚಿಂತೆ ಮಾಡೋದು. ಹಿಂಗ ಮೂರು ಇವು ಇರದೇ ಇರಕ್ಕಾಗ್ತದೆ ಮನುಷ್ಯಾಗ. ಆದ್ರೆ ಈಸ್ ದೇರ್ ಎ ಮ್ಯಾನ್ ಇನ್ ದ ವರ್ಲ್ಡ್ ಹೂ ಕ್ಯಾನ್ ಲಿವ್ ವಿದೌಟ್ ಡೈನಿಂಗ್. ಊಟ ಮಾಡದೆ ಯಾವ್ರೆ ಅದಾನೇನು ಈ ಜಗತ್ನ್ಯಾಗ? ಇವು ಮೂರು ಇರದೆ ಇರಾಕ ಬರ್ತದೆ.
ಅನ್ನ ಇಲ್ಲದೆ ಇರಾಕ್ ಬರೋದಿಲ್ಲ. ಅಂಥ ಅನ್ನವೇ ದೇವರಂತೂ ತಿಳ್ಕೊಂಡು ಬದುಕು ಮನುಷ್ಯನೇ. ಅನ್ನ ಇದು ಉಣ್ಣುವಾಗಲೂ ಹಿತ, ಆ ಬಳಿಕ ಉಂಡ ನಂತರವೂ ಹಿತ. ಉಣ್ಣುವಾಗಲೂ ಸಂತೋಷ, ಉಂಡ ಬಳಿಕೂ ಸಂತೋಷ. ಅನ್ನ ಇದು ಸಂತೋಷದ ರೂಪ. ಸಂತೋಷ, ಅದನ್ನು ನೋಡಿದರೆ ಸಂತೋಷ, ಎಲ್ಲವೂ ಹಾಗೆ. ಸ್ವಯಂ ಫಲರೂಪತಾ ಇತಿ ಬ್ರಹ್ಮಕುಮಾರಾಹ. ಎಷ್ಟು ಚಂದ ಹೇಳ್ತಾರೆ. ರಾಜಗ್ರಹ ಭೋಜನಾದಿಷು ತಥಾ ಏವ ದೃಷ್ಟಃ. ಒಂದು ಉದಾಹರಣೆ ಕೊಡ್ತಾರೆ. ಈಗ ಒಬ್ಬ ರಾಜ ಅದಾನ. ರಾಜನ ಮನಿಗಳು ಎಷ್ಟು ಚಂದಿರ್ತಾವ, ರಾಜ ಮಂದಿರಗಳು ಎಷ್ಟು ಅದ್ಭುತ ಇರ್ತಾವ. ನಾವು ತಾವೆಲ್ಲ ನೋಡಕ್ ಹೋಗಿರಬೇಕು. ಬಹಳ ದೊಡ್ಡ ದೊಡ್ಡ ಮನೆಗಳು. ಅದರ ರಾಜರಿಲ್ಲೀಗ ನಾವು ಅಂತೇವೆ, ಇಲ್ಲಿ ಕೂಡ್ತಿದ್ರು, ಇಲ್ಲಿ ದರ್ಬಾರ್ ನಡೀತಿತ್ತು, ಇಲ್ಲಿ ಅವ್ರ ರಾಣಿಯವರು ಇರ್ತಿದ್ರು, ಇವ್ರ ಮಕ್ಕಳು ಇರ್ತಿದ್ರು ಅಂತ ನೋಡ್ತಿರ್ತೇವೆ. ಏನು ವೈಭವ. ರಾಜಗೃಹ ಭೋಜನಾದಿಷು ತಥಾ ಏವ ದೃಷ್ಟಃ. ಈಗ ರಾಜನ ಮನೆಯೊಳಗ ಇರೋ ಪ್ರಸಂಗ ಬಂದ್ರೆ, ಅಥವಾ ಅವನ ಆಹಾರ ನಮಗೆ ದೊರೆಯುವ ಪ್ರಸಂಗ ಬಂದ್ರೆ ಎಷ್ಟು ಆನಂದ ಆಗ್ತದೆ. ಆನಂದ ಯಾವಾಗ ಆಗ್ತದೆ? ಅದು ಉಣ್ಣಾಗ ಸಂತೋಷ ಆಗ್ತದೆ, ಆ ಮನ್ಯಾಗ ಒಂದು ದಿವಸ ಇರುವಾಗ ಸಂತೋಷ ಆಗ್ತದೆ. ಆ ಬಳಿಕಲ್ಲ, ಅವಾಗ ರಾಜಗೃಹ ಭೋಜನಾದಿಷು ತಥಾ ಏವ ದೃಷ್ಟಃ. ಆ ಕ್ಷಣವೇ ಅಕಸ್ಮಾತ್ ಅಂಥ ಅವಕಾಶ ನಮಗೆ ಸಿಕ್ಕರೆ ಸಾವಕಾಶ ಆನಂದ ಆಗೋದಿಲ್ಲ. ಆ ಕ್ಷಣ, ಅದೇ ಕ್ಷಣ. ಹಂಗ ಭಕ್ತಿ ಅನ್ನೋದು ಅದೇ ಕ್ಷಣ ಆನಂದವನ್ನ ಕೊಡ್ತಿರ್ತದೆ. ಅದೇ ಭಕ್ತಿಯ ಫಲ. ಭಕ್ತಿ ವೃಕ್ಷದ ಫಲ ಯಾವುದು? ಆನಂದ. ಆ ಆನಂದ ಮತ್ತು ಭಕ್ತಿ ಬೇರೆ ಬೇರೆ ಅಲ್ಲ. ಆದ್ದರಿಂದ ಭಕ್ತಿ ಬಹಳ ದೊಡ್ಡದು. ಭಕ್ತಿ ಕ್ಷೇತ್ರದಲ್ಲಿ ಮುಂದೆ ಪಡೆಯೋದಲ್ಲ, ಇದೇ ಕ್ಷಣ ಪಡೆಯೋದು. ಇದೇ ಕ್ಷಣ ಪಡೆಯೋದು. ಅದು ವೈಶಿಷ್ಟ್ಯ. ಆ ಮಹಾರಾಜನ ಹಾಸಿಗೆ ಮೇಲೆ ಒಂದು ದಿವಸ ಮಲಗುವ ಅವಕಾಶ ಸಿಕ್ತು ಅಂದ್ರೆ, ಯಾವಾಗ ಅದು ಸಿಕ್ತೋ ಅದರ ಮ್ಯಾಗ ಹಿಂಗೆ ಕುಂತ ಅದೇ ಕ್ಷಣ ಸಂತೋಷ ಶುರುವಾಯಿತು. ಕೂತು ಎದ್ದ ಬಳಕಲ್ಲ, ಅದೇ ಕ್ಷಣ ಶುರುವಾಯಿತು. ಎಷ್ಟು ಕ್ಷಣ ಅಲ್ಲಿ ಕೂತಿರ್ತಾನೆ ಅಷ್ಟು ಕ್ಷಣ ಸಂತೋಷವನ್ನು ಅನುಭವಿಸ್ತಾ ಇರ್ತಾನೆ ಮನುಷ್ಯ. ಹಾಗ ಭಕ್ತಿ. ಇವು ಮೂರು ಹಾಗಲ್ಲ ಅಂತ ಪರದೇಶದವ. ಯಾವ್ಯಾವುದು? ಓದೋದು, ಎರಡನೇದ್ದು ಭವಿಷ್ಯದ ಕನಸ ಕಾಣೋದು, ಮೂರನೇದ್ದು ಹಚ್ಚಿಕೊಳ್ಳೋದು. ಇವೆಲ್ಲ ಅಷ್ಟು ಸುಲಭ ಅಲ್ಲ. ಅಷ್ಟು ಸುಲಭ ಅಲ್ಲ. ಓದೋದು 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 ಎಂದೋ ಒಮ್ಮೆ ಫಲ ಏನೋ ಕೊಡಬಹುದು. ಭವಿಷ್ಯದ ಕನಸ ಕಂಡ್ರೆ ತತ್ಕ್ಷಣ ಅದರ ಸಂತೋಷ ಉಂಟಾಗ್ತದೇನು? ಎಂದ ಭವಿಷ್ಯದ ಕನಸ ಮುಂದೆ ಸಾವಕಾಶ 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 ಪ್ರಯತ್ನ ಪಟ್ಟು ಎಂದೋ ಒಮ್ಮೆ ಫಲ. ಭಕ್ತಿ ಹಾಗಲ್ಲ, ಇದೇ ಕ್ಷಣ. ಅನ್ನ ಹಾಗಲ್ಲ, ಯಾವ ಕ್ಷಣ ಉಣುತ್ತಾನೆ ಅದೇ ಕ್ಷಣ ಅನ್ನದ ಸಂತೋಷ ಇರ್ತದೆ. ಹಾಗೆ ಭಕ್ತಿಯ ವೈಭವ. ರಾಜಗೃಹ ಭೋಜನಾದಿಷು ತಥಾ ಏವ ದೃಷ್ಟಃ ನ ರಾಜಪರಿತೋಷಃ ನ ಕ್ಷುಧಾ ಶಾಂತಿ. ಮತ್ತು ಇನ್ನೊಂದು ಹೇಳ್ತಾರೆ, ಮತ್ತು ಬರೀ ಸುಮ್ಮನೆ ಅನ್ಕೋತು ಕೂತ್ರೆ ಬರೀ ಜ್ಞಾನದಿಂದ ಆಗ್ತದಂತೀರಲ್ಲ. ಬರೇ ರಾಜ ಹಂಗದಾನ, ರಾಜ ಹಿಂಗದಾನ ಅಂದ್ರೆ ಏನ್ರ ಸುಖ ಆಗ್ತದೇನು? ಆಗ್ತದೇನು? ರಾಜರ ಆಹಾರದ ಬಗ್ಗೆ ದೊಡ್ಡ ಗ್ರಂಥಗಳನ್ನೇ ಓದಿದ. ಏನು ಊಟ, ಎಂಥ ಪದಾರ್ಥಗಳು,
ಅದನ್ನು ಹೆಂಗೆ ಮಾಡೋದು, ಏನು ಮಾಡೋದು ಅದನ್ನೆಲ್ಲ ಓದಿದ. ಎಷ್ಟೆಲ್ಲ ಜ್ಞಾನ ತಲೆಗೆ ಹಾಕ್ಕೊಂಡ. ಏನ್ರೆ ಸುಖ ಆಗ್ತದೇನು? ಒಂದು ತುತ್ತ ತಿನ್ನು ಮನುಷ್ಯನೇ ಆನಂದ ಆಗ್ತದೆ. ಜ್ಞಾನ ಎಷ್ಟಾದ್ರೇನು, ಆಹಾರದ ಜ್ಞಾನ ಎಷ್ಟಾದ್ರೇನು, ಒಂದು ಗುಡ್ಡದಷ್ಟು ಜ್ಞಾನ ಒಳಗೆ ಹೋಯಿತು. ಆದರೆ ಒಂದು ದಿವಸ ಚಲೋದ ತಿನ್ನಕ್ಕೆ ಸಿಕ್ಕಿಲ್ಲ, ಒಂದು ದಿವಸ ಚಂದಾಗಿ ಮಲಗಾಕಾಗಿಲ್ಲ. ಇನ್ಯಾವುದು ಆನಂದ ಪಡೋದು? ಹೇಗೆ? ಜ್ಞಾನದಿಂದಲೇ ಆಗೋದಿದ್ರೆ ಎಂದೂ ಆಗ್ತಿತ್ತು, ಹಂಗಾಗೋದಿಲ್ಲ. ಅದ್ರ ಕೂಡ ಭಕ್ತಿ ಕೂಡಬೇಕಾಗ್ತದೆ, ಭಾವ ಕೂಡಬೇಕಾಗ್ತದೆ. ಅಂಥದು ಅನ್ನ. ನ ಪರಿತೋಷ ನ ಕ್ಷುಧಾ ತೃಪ್ತಿ. ಎಷ್ಟು ಚಲೋ ಮಾತು ಹೇಳ್ತಾನೆ. ಅದಕ್ಕೆ ಬಸವಣ್ಣನವರು, ಅಲ್ಲಮ ಪ್ರಭುದೇವರು ಎಷ್ಟು ಚಲೋ ಹೇಳ್ತಾರೆ. ಏನು ಪರಿತೋ ಇದು ಅಂತಾರವರು. ಈಗ ಸುಂದರ ಅದಾರ, ಸುರೂಪಿ ಅದಾನ. ಕುರೂಪಿಯನ್ನ ನೆನೆದರೇನು ಕುರೂಪಿ ಆಗ್ತಾನೇನು? ಕುರೂಪಿಯೊಬ್ಬ ಸುರೂಪಿಯನ್ನು ನೆನೆದ ಮಾತ್ರಕ್ಕೆ ಸುರೂಪಿ ಆಗ್ತಾನೆ. ಧನಿಕ ದರಿದ್ರನ ನೆನೆದರೆ ದರಿದ್ರ ಆಗ್ತಾನೇನು? ಒಬ್ಬ ದರಿದ್ರ ಧನಿಕನನ್ನ ನೆನೆದ ಮಾತ್ರಕ್ಕೆ ಧನಿಕನಾಗ್ತಾನೆ. ಎಷ್ಟು ಚಂದ ದೃಷ್ಟಾಂತ, ಎಷ್ಟು ಚಲೋ ಕೊಟ್ಟಾರೆ. ಹಾಗ ಭಕ್ತಿ ಸಂಪನ್ನರನ್ನ ನೆನೆದ ಮಾತ್ರಕ್ಕೆ ಭಕ್ತಿ ಸಂಪನ್ನ ಆಗ್ತಾರೇನು, ಆನಂದ ಪಡ್ತಾರೇನು? ಹಾಂಗ ಅಲ್ಲಮ ಪ್ರಭು ಗುಹೇಶ್ವರ. ನಾವು ಏನು ಮಾಡಬೇಕು? ಬರೀ ನೆನೆದ ಮಾತ್ರಕ್ಕಾಗೋದಿಲ್ಲ. ಏನನ್ನ ಮಾಡಿದರೆ ಆಗ್ತದೆ ಅದು. ನೀವು ಇಂದ ಅದನ್ನ ಪ್ರೀತಿಸಿ ಅದೇ ಕ್ಷಣ ಸಂತೋಷ ಶುರುವಾಗ್ತದೆ, ಅದೇ ಕ್ಷಣ. ಈಗ ಅದಾನ ಒಬ್ಬ ಕುರೂಪಿ ಅದಾನ, ಇನ್ನು ನೆನೆದು ಇನ್ನು ಸುರೂಪಿ ಯಾವ ಕಾಲಕ್ಕಾಗವ? ಒಬ್ಬ ಸಾಮಾನ್ಯ ವ್ಯಕ್ತಿ ಅದಾನ, ಅವನ ಹತ್ತಿರ ಹಣ ಬಹಳ ಕಡಿಮೆ, ಸುಮ್ಮನೆ 1 ಎಕರೆ ಭೂಮಿ ಅಂತ ಇಟ್ಕೊಳ್ಳಿ. ಇವ 1000 ಎಕರೆದವ್ರು ನೆನೆಸಿ ಇನ್ಯಾವಾಗ ಶ್ರೀಮಂತನಾಗವ, ಭೂ ಒಡೆಯನಾಗುವವ? ಅದಕ್ಕೆ ಅವ್ರು ಹೇಳ್ತಾರೆ, ಹಂಗಾಗೋದಿಲ್ಲದು. ಏನು ಅದಿಯಲ್ಲ ಅದನ್ನ ಪ್ರೀತಿಸು, ನೀನು ಅದೇ ಕ್ಷಣಕ್ಕೆ ಶ್ರೀಮಂತನಾಗ್ತೀಯ. ಅದನ್ನ ಪ್ರೀತಿಸು, ಅದೇ ಕ್ಷಣಕ್ಕೆ ನೀನು ಸುಂದರನಾಗ್ತೀಯ. ಎಷ್ಟು ಚಲೋ ಮಾತು ಹೇಳಿ. ಇದು ಭಕ್ತಿ ಅನ್ನೋದು ಆ ಕ್ಷಣವೇ ನಿರ್ಮಾಣ ಮಾಡಿಬಿಡ್ತದೆ. ದೇವನನ್ನ ಹುಡುಕಾಡೋದು ಮಾರ್ಗ ಒಂದು, ಕಂಡದ್ದನ್ನೆಲ್ಲ ದೇವಮಯಗೊಳಿಸೋದು ಭಕ್ತಿ ಇದೆ. ಇದು ಬೇರೆ ಮಾಡೋದಿಲ್ಲ. ಅಲ್ಲದಾನ ದೇವರು, ಇಲ್ಲದಾನ ಅಂತ ಹೇಳೋದಿಲ್ಲ. ಮನುಷ್ಯನೇ ಏನ್ ನೋಡ್ತಿ, ಭಕ್ತಿಯಿಂದ ನೋಡು, ಅದೇ ದೇವರು. ಆ ಕ್ಷಣವೇ ದೇವರು. ಭಕ್ತಿಯಿಂದ ನೋಡಿದರೆ ಅದೊಂದು ಸುಂದರವಾದ ದೃಷ್ಟಿ. ಅದು ಅದರಿಂದ ನೋಡು, ಯಾವುದು ದೇವರಲ್ಲ, ಎಲ್ಲವೂ ದೇವರು, ಎಲ್ಲವೂ ದೇವರು. ಎಷ್ಟು ಚಂದ ಮಾತು ಹೇಳ್ತಾರೆ ಬಸವಣ್ಣನವರಂತಾರೆ. ಅಲ್ಲಮ ಪ್ರಭುಗಳು, ಈಗ ಬರೀ ನೆನೆದ ಮಾತ್ರಕ್ಕೆ ಎಲ್ಲಿ ಆಗ್ತದೆ ಹೇಳು ಮನುಷ್ಯನೇ? ನೀನು ಏನು ಅದಿಯಲ್ಲ, ನಿನ್ನ ಮನಸ್ಸಿನಲ್ಲಿ ತುಂಬಿಕೋ. ಅತ್ಯಂತ ಪವಿತ್ರವಾದ, ಸುಂದರವಾದ, ಶಾಂತವಾದ ಪ್ರೇಮವನ್ನು ತುಂಬಿಕೋ. ಆ ಕ್ಷಣವೇ ಫಲ, ಆ ಕ್ಷಣವೇ ಫಲ. ಹಾಗ ನಾವು ಇಲ್ಲದೆ ಇದ್ರೆ ಬಹಳ ಕಷ್ಟದ್ದು. ಒಬ್ಬ ಮಹಿಳೆ ಹೊರಟಿದ್ಲು, ಸೇವಕಿ. ಆಕೆ ಒಂದು ಕೊಡ ತಲೆ ಮೇಲೆ ಹೊತ್ತುಕೊಂಡು ಹೊರಟಿದ್ಲು. ಕೊಡ ಎದರದು ಅಂದ್ರೆ ಜೇನು ಕೊಡ, ಜೇನು ತುಂಬಿದ ಕೊಡ ತಗೊಂಡು ಹೊರಟಿದ್ಲು ಮಾಲೀಕರ ಸಲುವಾಗಿ. ಅವ್ರಿಗೆ ಹೋಗಿ ಮುಟ್ಟಿಸಬೇಕಾಗಿತ್ತು. ಹಿಂಗ ಅದು ಆ ದಿವಸ ಆಕೆ ಏನು ಮಾಡಿದ್ಲು ಅಂದ್ರೆ, ಎಲ್ಲಿ ಜೇನಿತ್ತಲ್ಲ ಅಲ್ಲಿಗೆ ಹೋಗಿ ಅದು ಕೊಡ ತುಂಬಿಕೊಂಡು ಬರಬೇಕಾಗಿತ್ತಲ್ಲ, ಅಲ್ಲಿಗೆ ಹೋದ್ಲು. ಅದು ದೊಡ್ಡ ಅಂಗಡಿ, ಅಲ್ಲೇನು ಎಷ್ಟು ಪದಾರ್ಥಗಳು.
ಎಲ್ಲ ನೋಡಿದ್ಲು ಹೀಗೆ. ಎಲ್ಲ ಪದಾರ್ಥಗಳು ಏನು ಅದ್ಭುತ ಪದಾರ್ಥಗಳು, 106. ಜೇನಿನ ಅಂಗಡಿ ಮೊದಲ, ಮಿಠಾಯಿ ಅಂಗಡಿ, ಎಲ್ಲ ಹಣ್ಣು ಹಂಪಲಗಳ ಅಂಗಡಿ, ತಿನ್ನೋ ಸಾಮಾನ ಒಂದಿರಲಿಲ್ಲ ಅಂತಲ್ಲ, ಅಷ್ಟು ಚಲೋ ಅಂಗಡಿ ನೋಡಿದ್ಲು. ಆಕೆಗೆ ಅದ ಕಣ್ಣಾಗ ಹೊಕ್ಕಿತು, ಎಲ್ಲ ಮನಸ್ಸಿನಾಗ ಹೊಕ್ತು. ಆ ಬಳಿಕ ಕೊಡ ಹೊತ್ಕೊಂಡು ಹೊಂಟ್ಲು. ಅಲ್ಲೇನ ನೋಡಿದ್ಲಲ್ಲ, ಒಂದೊಂದು ಸಾಮಾನು ತಗೊಂಡು ಆನಂದ ಪಡಕ್ ಶುರು ಮಾಡಿದ್ಲು. ಇದನ್ ತಿಂದ್ರೆ ಹೆಂಗ, ಇದನ್ ತಿಂದ್ರೆ ಹೆಂಗ, ಇದನ್ ತಿಂದ್ರೆ ಹೆಂಗ, ಎಲ್ಲ ಸಾಮಾನುಗಳು ಹಿಂಗ ತಿನ್ನುವುದರಾಗ ಎಡುವುದ್ರು. ಕೊಡ ಬಿತ್ತು, ಇದ್ದ ಜೇನ ಹೋಯ್ತು. ಹಿಂಗಾಗ್ತದೆ. ಬರೇ ಗೇಣಿಕೆ ಮಾಡಿದರೆ ಎಲ್ಲಾದರೂ ಆಗ್ತದೇನು? ಇರೋದೇ ಅಮೃತ ಅಂತ ಭಾವಿಸಿದ್ರೆ ಜೇನು ಕೊಡ ಉಳಿತಿತ್ತು. ನಮ್ಮದು ಹಂಗ, ನಾವು ಜೇನು ಕೊಡ ಹೊತ್ಕೊಂಡು ಹೊಂಟವ್ರು. ನಡುವ ಅಂಥವು ಎಲ್ಲ ಬಂದು ಅದು ಇದು ಅಂತ ಬಂದು ನಮ್ಮ ಲಕ್ಷ್ಯ ಕೊಡದ ಕಡೆ ಇರಲಾರದೆ ಹೋಯಿತು ಅಷ್ಟೇ. ಜೀವನದ ಕೊಡ ಒಡಿತು. ಅದರೊಳಗಿರುವ ಆನಂದದ ಜೇನ ಹರಿದು ಹೋಯಿತು. ಹಾಗಾಗಿದೆ. ಅವರಂತೂ ಪುರಂದರದಾಸರು, ಯಾರೋ ಕನಕದಾಸರು, ಪುರಂದರದಾಸರು ಎಷ್ಟು ಚಲೋ ಹೇಳ್ತಾರೆ. ನಾವೆಲ್ಲ ತಿರುಕರದೇವಿ ಅಂತಾರ ಅವರು. ತಿರುಕ ನೋರ್ವ ಊರ ಮುಂದ ಏನ್ ಚಂದ ಬರದಾರ. ಓದ್ಬೇಕು ಅದನ್ನೆಲ್ಲ. ನಾವು ಏನೇನೋ ಓದ್ತಿರ್ತೇವೆ, ನಮ್ಮ ಸ್ಥಿತಿ ಹೆಂಗದ ಬರದಾರ. ಊರ ಮುಂದ ಮುರುಕ ಧರ್ಮ ಶಾಲೆಯೊಳಗ ಅವ ಹೊರಗಿರುತ್ತ ಒಂದು ಕನಸ ಕಂಡ. ಪುರದ ರಾಜ ಸತ್ತ, ಅವನಿಗೆ ಮಕ್ಕಳೇ ಇರಲಿಲ್ಲ. ಏನ್ ಚಂದ ಕನಸ ಬಿತ್ತು. ಆ ಬಳಿಕ ಆನೆ ಬಿಟ್ರಂತ. ಅದರ ಕೈಯೊಳಗೆ ಅದರ ಸೊಂಡಿಲಲ್ಲಿ ಮಾಲ ಹಾಕಿದ್ರು. ಇದನ್ನು ಓದು ಯಾರಿಗೆ ಹಾಕ್ತದ ಅವರೇ ರಾಜರು. ಇವ ಎಲ್ಲಿ ಮಲಗ್ಯಾನ? ಧರ್ಮಶಾಲೆಯಾಗ ಮಕ್ಕೊಂಡಾನ. ಹುಳ ಕಡ್ಯಾಕ ಹತ್ಯಾವ, ಗುಂಗಾಡ ಕಡಿತಾ ಇದಾವ, ಹಾಸಾಕ್ ಚಲೋ ಇಲ್ಲ, ಧೂಳ. ಧರ್ಮಶಾಲೆ ಯಾರು ಹೊಡೆಯವರು? ಕಸ ಬಂದವರಂತೂ ಹೊಡೆಯಂಗಿಲ್ಲ, ಊರನ್ನವರಂತೂ ಹೋಗಂಗಿಲ್ಲ. ಅಲ್ಲಿ ಹಂಗೆ ಕೋಸಾಡಿತ್ತು. ಹಂಗ ಧರ್ಮಶಾಲೆಯಾಗ ಮಕ್ಕೊಂಡಾನ. ಥಂಡಿ ಹತ್ತಕತ್ತಿತ್ತು. ಅಂಥದ್ರಾಗ ಚಲೋ ಕನಸ್ಬಿತ್ತು. ನೋಡು, ಅದೇನ ಆನಿ ಬರೋಬ್ಬರಿ ಹಂಗ ಬಂತು. ಅದಕ್ಕೆ ಹೆಂಗೆ ಗೊತ್ತಾಗಿರ್ಬೇಕು ಇವ ಮಲಗ್ಯಾನ ಅಂತ. ನಮ್ಮ ಕನಸುಗಳಿವು, ನಾವು ತಿರುಕರು. ಹೆಂಗ ಬಂತು? ಯಾಕೆ? ಇವನ ಕನಸ, ಮತ್ತೆ ಇವನಿಗೆ ಬರಾಕ ಬೇಕಲ್ಲ, ಇವನ ಕಡೆನೆ. ಅವ್ರ ಕನಸಾಗಿದ್ರೆ ಅವ್ರ ಕಡೆ ಹೋಗ್ಕಿತ್ತು. ಬಂದು ಏನು ಕೊಳ್ಳಿಗೆ ಹಾಕ್ತೋ ಇವನ್ನ ಹನಿ ಮೇಲೆ ಕುಂಡ್ರಿಸಿ ಮೆರವಣಿಗೆ ತೆಗೆದ್ರು. ಇದೆಲ್ಲ ಏನು? ಕನಸ. ಹೋಗಿ ಸಿಂಹಾಸನ ಮೇಲೆ ಕುಂತ. ಅಷ್ಟೊತ್ತಿಗೆ ಲಗ್ನ ಆಯಿತು. 8 ಅಷ್ಟಪಟ್ಟದ ರಾಣಿಯರು, 8 ಜನ. ಎಷ್ಟು ಮಜಾ ಇಲ್ಲ. ಇವನ ವಯಸ್ಸು 60, ಮುದುಕಾಗ್ಯಾನ. ಕನಸ ಅದೇನದ? ಏನು 8 ರಾಣಿಯರು, ಏನು ವೈಭವ, ಆನಂದವಾಗಿ ತಲೆ ತೂಗ್ತಾ ಇದ್ದ. ಅಷ್ಟ್ರಾಗ ಒಂದು ಗುಂಗಾಡ ಬಂದು ಕಡಿತು. ಎಲ್ಲ ಹೋಯಿತು. ಇದು ನಮ್ಮ ಪರಿಸ್ಥಿತಿ. ನ ಪರಿತೋಷ ನ ಕ್ಷುಧಾ ತೃಪ್ತಿ. ಹಸಿವನೂ ಹಿಂಗಲಿಲ್ಲ, ಸಂತೋಷ ಆಗಲಿಲ್ಲ. ಹೆಂಗ ದಾಸರು ಎಷ್ಟು ಚಲೋ ಮಾತು, ಚಂದದ ಸುಂದರ ಮಾತುಗಳು. ಹೆಂಗ ನಾವು ಬದುಕ್ತಾ ಇರೋದು. ನಾವು ಎಲ್ಲ ಹಂಗ ಒಂದೇನೋ ದೊಡ್ಡ ಕನಸು ಕಾಣೋದು. ನಮ್ಮ ಬಗ್ಗೆನೂ ನಾವು ಕನಸು ಕಾಣೋದು, ಮಂದಿ ಬಗ್ಗೆನೂ ಕಾಣೋದು. ಅವು ಆಗ್ತಾವ ಅಂತ ದಾರಿ ಕಾಯ್ದು ಒಮ್ಮೊಮ್ಮೆ ಆಗ್ತಾವ, ಒಮ್ಮೊಮ್ಮೆ ಹೋಗ್ತಾವ. ಆ ಬಳಿಕ ತಾಪ್ ಮಾಡಿಕೊಂಡು ಆಗಲಿಲ್ಲ ನಮಗೆ. ಅವರೇ ಕಾರಣ. ಇವರು
ನಮ್ಮ ಕನಸ ಪೂರ್ಣ ಆಗದೆ ಇರಾಕ ಇವ್ರ ಕಾರಣ ಮಂದಿ ಮ್ಯಾಗ ಎಲ್ಲ ಒಗದು ಆ ಬಳಿಕ ಇವ ಹೊರಟ ಅಷ್ಟ. ಇದೆಲ್ಲ ಜೀವನ. ಹೇಗಿರಬೇಕು? ಸ್ವಯಂ ಫಲರೂಪತಾ. ಭಕ್ತಿ ಅನ್ನೋದು ಹಿಂಗದ ಅಲ್ಲ, ಇಂದ ಮಾಡಿ ಇದ್ದ ಸ್ಥಿತಿಯೊಳಗೆ ಇದ್ದ ಹಾಗೆಯೇ ಅಲ್ಲಿ ಆನಂದವನ್ನು ಅನುಭವಿಸಬಹುದು. ಆನಂದವೇ ಬ್ರಹ್ಮ. ಆನಂದಂ ಬ್ರಹ್ಮ. ಆನಂದವೇ ಬ್ರಹ್ಮ. ಆ ಆನಂದವೇ ಭಕ್ತಿ. ಭಕ್ತಿ ಮತ್ತು ಆನಂದ ಬೇರೆ ಬೇರೆ ಅಲ್ಲ. ಸ್ವಯಂ ಫಲರೂಪತಾ. ಅದು ಸ್ವಯಂ ಆ ಭಕ್ತಿ, ಸ್ವಯಂ ಆ ಭಕ್ತಿ ತಾನೇ ಸ್ವಯಂ ಫಲ. ಅದೇ ಫಲವಾಗ್ತದೆ, ಅದೇ ಫಲವಾಗಿ ಇರ್ತದೆ. ಆದ್ದರಿಂದ ಭಕ್ತಿಯ ವಿಶೇಷ ಬಹಳ. ಭಕ್ತಿಯ ವಿಶೇಷ ಬಹಳ. ಇಂಥ ಭಕ್ತಿಯನ್ನ ನಾವು ಅಳವಡಿಸಿಕೊಂಡಿರಬೇಕು. ಮನುಷ್ಯನೇ ಏನಾದರೂ ಆಗು, ಮೊದಲು ಭಕ್ತನಾಗು. ಭಕ್ತ ಅಂದ್ರೆ ಮತ್ತೆ ಭಕ್ತ ಅಂದ ಕೂಡಲೇ ನಾವು ಬೇರೆ ಅರ್ಥ ಮಾಡ್ತೇವೆ, ಬಹಳ ಬೇರೆ ಅರ್ಥ ಮಾಡ್ತೇವೆ. ಭಕ್ತ ಅಂದ್ರೆ ಪ್ರೇಮಳ ಜೀವಿ. ಜಗತ್ತನ್ನೆಲ್ಲ ದೇವನ ಒಂದು ರೂಪ ಅಂತ ಕಾಣುವ ದೃಷ್ಟಿಯುಳ್ಳ ಮಹಾನುಭಾವ. ಭಕ್ತ ಅಂದ್ರೆ ಯಾರ ಹೃದಯದೊಳಗೆ ದ್ವೇಷದ ಲವಲೇಶ ಇಲ್ಲ ಅಂಥ ಮಹಾನುಭಾವ. ಅವನಿಗೆ ಭಕ್ತ. ಬಹಳ ದೊಡ್ಡ ಮನುಷ್ಯ ಆತ. ಯಾಕೆ? ಸ್ವಚ್ಛ ಇಟ್ಟಾನ. ಏನನ್ನ? ದೃಷ್ಟಿಯನ್ನ ಸ್ವಚ್ಛ ಇಟ್ಟಾನ, ಒಳಗ ಮನಸ್ಸನ್ನ ಸ್ವಚ್ಛ ಇಟ್ಟಾನ. ಅಂಥ ಮನುಷ್ಯ. ಆದ್ದರಿಂದ ಹೇಗದಾನ ಅಲ್ಲಿ ಆನಂದವನ್ನ ಪಡ್ತಾ ಇದ್ದಾನ. ಅಂಥ ಮಹಾಭಕ್ತಿಯಾತ. ಅದಕ್ಕಾತ ಹೇಳ್ತಾನೆ ಭಕ್ತನಾಗು, ಭಕ್ತನಾಗು. ಯಾಕೆ? ಅದು ಅದೇ ಕ್ಷಣ ಫಲ ಕೊಡ್ತದೆ. ಎಂದ ಮುಕ್ತ ಭಕ್ತಿ ಇತ್ತು ಅಂದ್ರೆ ಇಂದ ಮುಕ್ತ. ಭಕ್ತನಿಗೆ ಮರಣಿಲ್ಲ, ಭಕ್ತನಿಗೆ ಮರ್ತ್ಯ ಅನ್ನೋದು ಇಲ್ಲ. ಯಾಕೆ? ಅವನು ಭಕ್ತಿಯ ಕಣ್ಣಾದ. ಭಕ್ತಿಯ ಕಣ್ಣ, ಪ್ರೇಮದ ಕಣ್ಣು ಇರೋದೆಲ್ಲ ಪ್ರಾಣ ಅದ. ಈಗ ಹೂವ ಬಾಡ್ತದೆ, ಹೂವ ಅರಳುತ್ತದೆ. ಅರಳಿದರೂ ಹೂವೇ, ಬಾಡಿದರೂ ಹೂವೇ. ಬಾಡ್ತದೆ ಮತ್ತು ಎಲ್ಲೋ ಅರಳುತ್ತದೆ ಅಷ್ಟೇ, ಕಾಯಿಮಲ್ಲ. ಹಾಗೆ ಜೀವನ ಇಲ್ಲೊಂದಿಷ್ಟು ಅರಳುತ್ತದೆ, ಮತ್ತೆ ಹೋಗ್ತದೆ, ಮತ್ತೆಲ್ಲರೇ ಅರಳುತ್ತಾನೆ ಇರ್ತದೆ. ಇದು ಜೀವನ ನಿರಂತರವಾಗಿ ಸಾಗುವುದು. ಅಷ್ಟೇ ಅಲ್ಲ, ಜೀವನದ ಈ ಪ್ರವಾಹದ ಮಧ್ಯದಲ್ಲಿರುವಂಥ ಒಂದೇನು ಬೆಳಕದ, ಆ ಬೆಳಕ ಅದು ಬ್ರಹ್ಮ, ಆನಂದ, ಅದೇ ಆತ್ಮ. ಅದು ನಾಶ ಆಗೋದಲ್ಲ, ನಿರಂತರವಾಗಿರೋದು. ಅದರ ದರ್ಶನ ಉಂಟಾಗ್ತದೆ ಭಕ್ತನಿಗೆ ಆ ಕ್ಷಣವೇ. ಇಂಥವನಿಗೆ ಸ್ವತಂತ್ರ ಅಂತ ಕರೀತಾರೆ. ಅವನ ಮೇಲೆ ಯಾವುದರ ಹಿಡಿತ ಇಲ್ಲ. ಮನಸ್ಸಷ್ಟು ಮುಗ್ಧವಾಗಿರ್ತದೆ. ಸೋ ಇನೋಸೆಂಟ್, ಸಿಂಪಲ್, ನ್ಯಾಚುರಲ್. ಹಾಗೆ ಮನಸ್ಸು ಹೇಗದೆ ಅಷ್ಟು ಮುಗ್ಧ ಸುಂದರವಾಗಿದೆ. ಇಂಥ ಮನಸ್ಸು ಏನನ್ನ ಅನುಭವಕ್ಕೆ ತಂದು ಕೊಡುತ್ತದೆ? ಆನಂದವನ್ನು ಅನುಭವಕ್ಕೆ ತಂದು ಕೊಡುತ್ತದೆ. ಇದೇ ಭಕ್ತಿಯ ಫಲ. ಇಷ್ಟು ಸುಲಭ ಬೇರೆ ಅದಾವೇನು ಅಂತ ಅವನ ಪ್ರಶ್ನೆ, ಬ್ರಹ್ಮಕುಮಾರರ ಪ್ರಶ್ನೆ. ಇಷ್ಟು ಸುಲಭ, ಸುಂದರ, ಅದೇ ಕ್ಷಣ ಫಲ ಕೊಡುವಂಥದ್ದು ಇನ್ನೇನಾದರೂ ಮಾರ್ಗ ಇದೆಯೇ? ಎಲ್ಲ ಮಾರ್ಗಗಳು ಇದಕ್ಕೆ ಪೋಷಕ ಆಗಿರ್ತಾವ. ಎಲ್ಲ ಬೇಕು, ಜ್ಞಾನವೂ ಬೇಕು, ಕರ್ಮವೂ ಬೇಕು, ಯೋಗವೂ ಬೇಕು. ಎದಕ್ಕೆ? ಈ ಭಕ್ತಿಯ ಅಂಶವನ್ನು ಒಳಗೊಳ್ಳೋದಕ್ಕಾಗಿ. ಎಲ್ಲ ಕಡೆ ಬೇಕು. ಇಂಥ ಸುಂದರವಾದ ಪ್ರೇಮ ಅಥವಾ ಭಕ್ತಿ ಅಂತೇನದ, ಈ ಭಕ್ತಿ ಇದೇನಾಗಬೇಕು?
ಈ ಭಕ್ತಿ ಆನಂದ ರೂಪ ತಾಳಬೇಕು. ಅವಾಗ ಮನುಷ್ಯ ಅನುಭಾವಿಯಾಗ್ತಾನ. ಆದ್ರೆ ಭಕ್ತಿ ಹೊಲಸಾಗೋದೇ ಬಹಳ ಸಲ. ಮೊದಲೇನೋ ಚಲೋ ಇರ್ತದೆ, ಮುಂದೆ ಅದು ಹೋಗಿ ಬೇರೆ ಬೇರೆ ರೂಪ ತಾಳಿ ಹೋಗಿ ಬಿಡ್ತದೆ ಅಷ್ಟೆ. ಅದು ಹೊಲಸಾಕೋತ್ ಶ್ರದ್ಧಾ ಅನ್ನೋದು ಪಕ್ಕ ಇರದೆ ಮುಂದೆ ಆನಂದ ಉಂಟಾಗೋದಿಲ್ಲ, ಫಲ ಆನಂದ ರೂಪ ತಾಳೋದಿಲ್ಲ. ಅವಾಗ ಭಕ್ತಿ ಈಗ ಒಂದು ಕೆಲವು ಇವು ಇರ್ತಾವಲ್ಲ, ನೋಡಿರಲ್ಲ, ಹಳ್ಳ ಹರಿತಿರ್ತಾವ, ಮಳೆ ಬಿದ್ದು ಕೂಡಲೇ ಹರಿದಂಗ ಮಾಡ್ತಾವ, ಮಳೆ ನಿಂತು ಕೂಡಲೇ ನಿಂತ ಹೋಗ್ತಾವ. ಇರುವುದಿಲ್ಲ ಕೆಲವು ಹಳ್ಳ ಹೆಂಗ್ ಹರ್ಕೋತ ಏನ್ ಜೋರ್ ಹರ್ಕೋತೆ ಬರ್ತಾವ. ಮಾಳಿಗೆ ಮ್ಯಾಗೆ ನೀರು ಬೀಳಾಗಿ ಏನ್ ಜೋರ್ ಇರ್ತದ ಅದ. ಇನ್ನೇನು ಹರಿದು ಎಲ್ಲಿ ಅರಬ್ಬಿ ಸಮುದ್ರಕ್ಕೆ ಹೋಗ್ಕಾವೇನೋ ಅಂತ ನಮಗ ಅವು ಎಲ್ಲಿ ಹೋಗುದಲ್ಲ, ಗಟಾರಕ್ಕೆ ಹೋಗ್ತಾವ ಅಷ್ಟೇ. ಮತ್ತೆ ಎಷ್ಟು ಸ್ವಚ್ಛ ನೀರಿರ್ತದ ಬೀಳುವಾಗ, ಮಾಳಿಗೆ ಮೇಲೆ ಬೀಳುವಾಗ ಎಷ್ಟು ಸ್ವಚ್ಛ ನೀರ, ಎಷ್ಟು ಸ್ವಚ್ಛ ಆಕಾಶದಿಂದ ಬೀಳ್ತ. ಆದರೆ ಕೆಳಗೆ ಬಿದ್ದ ರಭಸಕ್ಕೆ ಹಿಂಗೆ ಹೊರಡ್ತಾವ, ಆ ಕಡಿದು ಈ ಕಡಿದು ಎಲ್ಲ ಒಣಿದು ಅಲ್ಲೇ ಕೂಡ್ತಾವ ರಸ್ತಾದಾಗ, ವಿಜಾಪುರ ರಸ್ತಾದಾಗ. ನೋಡಬೇಕು ಏನು ಮಳೆ ಏನು ಭಾರಿ ಆಗ್ಯದಂತ ಅಲ್ಲೆವ್ರಿಗೆ ಏನಿರುವುದಿಲ್ಲ, ಎಲ್ಲ ಕೂಡಿರ್ತಾವ ಅಷ್ಟೇ. ಹಂಗ ಕುಡ್ಕೊಂಡು ಇನ್ನೇನು ಹೋಗ್ತದಂತ ಅನ್ನೋದರಾಗ ಎಲ್ಲಿ ಹೋತು, ಇಲ್ಲೇ ಕೆರೆಗೆ ಬಂತು ಅಷ್ಟೇ. ಬಂದ ನಿಂತು. ನಮ್ಮದು ಭಕ್ತಿ ಹಂಗಾಗ್ತದ. ಒಮ್ಮೊಮ್ಮೆ ಏನ್ ಜೋರು ಶುರುವಾಗ್ತದ, ಸ್ವಚ್ಛ ಭಕ್ತಿ ಶುರುವಾಗ್ತದ, ನಡು ಹೊಲಸಾಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲ ಕಡೆ ಹೋಗಿ ಒಮ್ಮೆ ಕೆರೆ ಆಗ್ತದ ಅಷ್ಟೆ. ಹಿಂಗಾಗುವುದಿಲ್ಲ. ಎಷ್ಟು ಚಂದದದು ಪ್ರೇಮ ಅನ್ನೋದು, ಅದ್ಭುತವಾದಂಥದ್ದು. ಅದನ್ನ ನಾವು ಸ್ವಚ್ಛಾಗಿ ಇಟ್ಟುಕೊಂಡು ಬಳಸಿದರೆ ಅದು ಭಗವಂತನ ಸಾಕ್ಷಾತ್ಕಾರ ರೂಪ ತಾಳುತ್ತದೆ. ಭಗವಂತಂದ್ರೆ ಆನಂದ, ಆನಂದ ರೂಪ ದೇವನ ಸಾಕ್ಷಾತ್ಕಾರಕ್ಕದು ಕಾರಣವಾಗ್ತದೆ. ಅಂಥ ಭಕ್ತಿಯದು. ಅದು ಮನಸ್ಸನ್ನು ಸ್ವತಂತ್ರ ಮಾಡ್ತದೆ. ಅದು ಸ್ವತಂತ್ರ ಮಾಡ್ತದೆ. ಎಷ್ಟು ಆನಂದ ಸ್ವತಂತ್ರವೋ, ಎಷ್ಟು ಬ್ರಹ್ಮ ಸ್ವತಂತ್ರವೋ ಅಷ್ಟು ಮನಸ್ಸನ್ನು ಸ್ವತಂತ್ರ ಮಾಡ್ತದೆ. ಅವನಿಗೆ ವೈರಿಗಳಿಲ್ಲ, ಅವನಿಗೆ ಭಿನ್ನ ಸಿದ್ಧಾಂತಗಳಿಲ್ಲ, ಅವನಿಗೆ ಎಲ್ಲವೂ ಅಷ್ಟೇ. ಯಾರಾದರೂ ಬಂದು ಇದು ದ್ವೈತ ಸತ್ಯವೋ ಅದ್ವೈತ ಸತ್ಯವೋ ಅಂತ ಕೇಳಿದ್ರೆ ಅವ ಹೇಳ್ತಾನ, ಎರಡೂ ಗೊತ್ತಿಲ್ಲ, ಆದರೆ ಆನಂದವಾಗಿರೋದು ಸತ್ಯ ಅಷ್ಟೇ. ಆನಂದವಾಗಿರೋದು. ಅದಕ್ಕೆ ಹೇಳಿದ್ರಲ್ಲ ಅವರು, ಯಾರು ಏನಾದರೂ ಮಾಡಿಕೊಳ್ಳಿ, ನಾನು ಮಾತ್ರ ಆನಂದ ರೂಪಿ. ನನ್ನ ಮಾರ್ಗ ಪರಮ ಪ್ರೇಮ ಮಾರ್ಗ, ಪರಮ ಪ್ರೇಮ ಮಾರ್ಗ. ಅದಕ್ಕೆ ಬಸವಣ್ಣನವರು ಅಷ್ಟು ಅದ್ಭುತ. ಯಾಕೆ ಅಂದ್ರೆ ಮುಗದ ಕೈಯ ಬಾಗಿದ ತಲೆ ಇಟ್ಟುಕೊಂಡು ಉಣಿಸಿದ್ರು, ತಿನ್ನಿಸಿದ್ರು. ನಿಮ್ಮ ಸಲುವಾಗೇನ ಇದೆಲ್ಲ ಮಾಡಿದ್ದು ಅಂತ ಹೇಳಿದರು. ಬಂದವರ ಮನಸ್ಸಿಗೆ ನೋವಾಗದಂತೆ ನಡ್ಕೊಂಡ್ರು. ಅದಕ್ಕೆ ಕಲ್ಯಾಣ, ಅದಕ್ಕೆ ಕಲ್ಯಾಣ. ಕಲ್ಯಾಣ ಏನು ಕಟ್ಟಿ ಕಲ್ಯಾಣ ಆಗ್ಯದೇನು? ಬಿಲ್ಡಿಂಗ್ಗಳನ್ನು ಕಟ್ಟಿ 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 ಸುಂದರ ಕಲ್ಯಾಣ ಮಾಡಿದರೆ ಏನು ಮಾಡಿದರು? ಭಕ್ತಿಯನ್ನ ಹರವಿ ಹರವಿ ಕಲ್ಯಾಣ ಮಾಡಿದರು. ಭಕ್ತಿಯ ಪ್ರವಾಹ ಇತ್ತು ಕಲ್ಯಾಣದಲ್ಲಿ. ಅದಕ್ಕೆ ಅಕ್ಕ ನಾಗಮ್ಮನವರು, ಬಸವಣ್ಣನವರನ್ನು ಬೆಳೆಸಿದವರು ಅಕ್ಕ ನಾಗಮ್ಮ. ಅವರ ಎಲ್ಲ ಸುಂದರ ವಿಚಾರಗಳಿಗೆ ನೀರು ಹನಸಿ 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 ಪೋಷಿಸಿದವರು ಅಕ್ಕನಾಗಮ್ಮ. ಅವರು ಕೊನೆಯವರೆಗೆ, ಮೊದಲಿನಿಂದಲೂ ಕೊನೆಯವರೆಗೂ ಅವರೇ ಅವರ ಸಮೀಪದಲ್ಲಿ ಇದ್ದವರು. ಅಕ್ಕನಾಗಮ್ಮ ಬಹಳ ದೊಡ್ಡ ಶರಣಳು. ಅವರು ಹೇಳ್ತಾರೆ, ಬಸವಣ್ಣ ಭೂಮಂಡಲಕ್ಕೆ ಬಂದ. ಹೇಗೆ ಬಂದ ಅಂದ್ರೆ
ಭಕ್ತಿಯ ಬಳ್ಳಿಯಾಗಿ ಬಂದ. ಬಸವಣ್ಣ ಬಂದ, ಭಕ್ತಿಯ ಬಳ್ಳಿ ಬೆಳೆಯಕ್ಕೆ ಶುರುವಾಯಿತು ದೇಶದಲ್ಲಿ. ಇಂದ ಬಸವಣ್ಣ ಹೋದ, ಭಕ್ತಿಯ ಬಳ್ಳಿ ಹೋಯಿತು ಅಂತ. ಏನ್ ಚಂದ ಮಾತು ಹೇಳಿ. ಬಸವಣ್ಣ ಬಂದಾಗ ಭಕ್ತಿಯ ಬಳ್ಳಿ ದೆಸೆ ದೆಸೆಗೆ ಹಬ್ಬಿತ್ತು ನೋಡ. ಎಲ್ಲ 10 ದಿಕ್ಕುಗಳಲ್ಲಿ ಭಕ್ತಿಯ ಬಳ್ಳಿಯನ್ನ ಹಬ್ಬಿಸಿದ ಬಸವಣ್ಣ. ಇಂದ ಬಸವಣ್ಣ ಹೋದ. ಈಗೇನು ಉಳಿತು? ಜಗಪೃಥ್ವಿಯಿಂದ ಈ ಭಕ್ತಿಯ ಬಳ್ಳಿ ಹೋಯಿತು. ಅಂದ್ರೆ ಭಕ್ತಿಗೂ ಬಸವಣ್ಣನವರಿಗೂ ಎಷ್ಟು ಸಂಬಂಧ ಇರಬೇಕು. ಆಕೆಯ ದೃಷ್ಟಿಯೊಳಗೆ ಬಸವಣ್ಣಂದ್ರೆ ಭಕ್ತಿ, ಭಕ್ತಿ ಅಂದ್ರೆ ಬಸವಣ್ಣ. ಆಕೆಯ ಮಾತಿಗೆ ಬಹಳ ಬೆಲೆ. ಯಾಕೆ ಅಂದ್ರೆ ಅವರಷ್ಟು ಸಮೀಪ ನೋಡಿದವರು ಯಾರೇ. ಬಸವಣ್ಣನವರ ಅಂತರಂಗವನ್ನ ಸರಿಯಾಗಿ ತಿಳಿದುಕೊಂಡವರು ಯಾರೇ ಇರಬಹುದು. ಅವರಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಸರಿಯಾಗಿ ಅರ್ಥ ಮಾಡಿಕೊಂಡವರು ಅಕ್ಕನಾಗಮ್ಮ. ಅವರೇ ವರ್ಣಿಸ್ತಾರೆ ಬಸವಣ್ಣನವರನ್ನ. ಬ್ಯಾರೆ ದೃಷ್ಟಿಯೊಳಗೆ ವರ್ಣಿಸೋದಿಲ್ಲ ಶಬ್ದಗಳಲ್ಲಿ. ಅವರೇ ಕೊನೆ ಮಾತು ಹೇಳ್ತಾರೆ. ಬಸವಣ್ಣ ಹಾದ ಬಳಿಕ ಬಸವಣ್ಣವರು ಹೋದ್ರು, ಕಲ್ಯಾಣ ಬಿಟ್ಟು ಹೊರಟು ಹೋದ್ರು. ಅವಾಗ ಹೇಳ್ತಾರೆ, ನೀನು ಬಂದಾಗ ಹಿಂಗೆತ್ತು ಬಳ್ಳಿ ಹರುತು 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 ಇಡೀ ದೇಶವನ್ನು ವ್ಯಾಪಿಸ್ತು. ಬಸವಣ್ಣ ನೀನು ಹೊರಟು ಹೋದ ಬಳಿಕ ಏನದ ಇಲ್ಲಿ? ಎಲ್ಲ ಬರಡಾಯಿತು. ಪುಷ್ಪಗಳೆಲ್ಲ ಬಾಡಿ ಹೋದು, ಭಕ್ತಿಯ ಬಳ್ಳಿ ಒಣಗಿ ಹೋಯಿತು. ಬಸವಣ್ಣ ಜಗತ್ತು ಬರಡಾಯಿತು. ಅಂದ್ರೆ ಬಸವಣ್ಣನವರಿಗೂ ಭಕ್ತಿಗೂ ಎಷ್ಟು ಸಂಬಂಧ ಅದ. ಅಕ್ಕ ಮಹಾದೇವಿಯಲ್ಲಿ ಮತ್ತು ಬಸವಣ್ಣನವರಲ್ಲಿ ಭಕ್ತಿ ಪ್ರವಾಹವಾಗಿ ಅಲ್ಲ, ಸಾಗರವಾಗಿ. ಆದ್ದರಿಂದಲೇ ಕಲ್ಯಾಣ. ಯಾವ ಹೃದಯದಲ್ಲಿ ನಿಷ್ಕಲ್ಮಶವಾದ ಪ್ರೇಮ ಇರ್ತದೆ, ಆ ಹೃದಯ ಸ್ವರ್ಗವನ್ನು ನಿರ್ಮಾಣ ಮಾಡ್ತದೆ. ಅದರ ಸುತ್ತಮುತ್ತ ಶಾಂತಿ, ಸಮಾಧಾನ, ಜ್ಞಾನ ಎಲ್ಲವೂ ಬೆಳೆದು ನಿಲ್ತದೆ. ಸುತ್ತಮುತ್ತ ಕಲ್ಯಾಣ ನಿರ್ಮಾಣ ಆಗ್ತದೆ ಅಂತ ಇದನ್ನೆಲ್ಲ ಹೇಳಿದವರು ಯಾರು? ಅಕ್ಕ ನಾಗಮ್ಮ. ಬಹಳ ದೊಡ್ಡ ವ್ಯಕ್ತಿ ಅಕ್ಕ ನಾಗಮ್ಮ. ಆಕೆಯ ದೃಷ್ಟಿಯಲ್ಲಿ ಬಸವಣ್ಣಂದ್ರೆ ಭಕ್ತಿ. ಬಸವಣ್ಣಂದ್ರೆ ಭಕ್ತಿ. ಅವನು ಕೂಡ ಭಕ್ತಿ ಅರಳುತ್ತದೆ, ಅವನು ಕೂಡ ಭಕ್ತಿ ಹೋಗ್ತದೆ. ಅಂದ್ರೆ ಅಷ್ಟು ಅನ್ಯೋನ್ಯ. ಅದನ್ನ ಇಲ್ಲಿ ನಾರದ ಹೇಳ್ತಾರೆ. ಏನು ನನ್ನ ಕೈಯೊಳಗೆ ಒಂದೇನು ತಂಬೂರಿ ಅದ, ಇದರ ನಾದ ಎಷ್ಟು ಕೆಟ್ಟದೇನೋ ನಾದ, ಮಧುರ 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 ಮಧುರ. ಹಾಗ ನನ್ನ ಎದೆಯೊಳಗಿನ ಭಾವನೆಗಳು ಮಧುರ ಮಧುರ ಮಧುರ. ನಾನು ಜೀವನದ ತುಂಬ ಹಾಡ್ತಾನೆ ಇರ್ತೇನೆ. ಹಾಡಿನೊಳಗೆಲ್ಲ ಮಧುರ ಭಾವವನ್ನು ತುಂಬುತ್ತಾನೆ ಇರ್ತೇನೆ. ನಾನು ಜಗತ್ತಿನಲ್ಲಿ ಇರೋದೇ ಹಾಡುಗಳನ್ನು ಹಾಡಿ ಜಗತ್ತನ್ನು ಮಧುರಗೊಳಿಸೋದಕ್ಕಾಗಿ. ಎಂಥ ಜ್ಞಾನಿಗಳಾಗಿ ಹೋದರು ಜಗತ್ತಿನಲ್ಲಿ. ಇದು ಭಕ್ತಿ. ಇನ್ನು ಮೇಲೆ ಇಂಥ ಭಕ್ತಿಯನ್ನ ನಮ್ಮ ಮನಸ್ಸಿನಲ್ಲಿ ಸ್ವಚ್ಛಂದವಾಗಿ ಬೆಳೆಸಿಕೋಬೇಕಾಗಿತ್ತು. ಅಂದ್ರೆ ಏನು ಸಾಧನ ಮಾಡಬೇಕಾಗ್ತದಲ್ಲ, ಆ ಸಾಧನೆಯ ರೂಪ ರೇಷೆ ಏನು ಅಂತ ಒಬ್ಬ ಶಿಷ್ಯ ಪ್ರಶ್ನೆ ಕೇಳ್ತಾನೆ. ಅವಾಗ ಮಹಾಗುರು ಉತ್ತರಿಸ್ತಾನೆ. ಉತ್ತರವನ್ನ ನಾಳೆ. ನಮಸ್ಕಾರ.